ರಜನಿಕಾಂತ್ಗೆ ಕಾಂಪಿಟೇಷನ್ ಕೊಡ್ತಾರಾ ಧ್ರುವ ಸರ್ಜಾ. ದರ್ಶನ್ ಫ್ಯಾನ್ ಜೈಲ್ ಮುಂದೆ ಗಲಾಟೆ. ಕಾಂತಾರ 2ಗಾಗಿ ರಿಷಬ್ ಸಮರಾಭ್ಯಾಸ. ತಂಗಲಾನ್ ಕಲೆಕ್ಷನ್ ಕಮಾಲ್. ಹಲೋ ನಮಸ್ಕಾರ, ಅನನ್ಯ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಫಿಲ್ಮಿ ರೌಂಡ್ಸ್ನಲ್ಲಿ ಯಾವೆಲ್ಲ ಫಿಲ್ಮಿ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ. ದರ್ಶನ್ ಫ್ಯಾನ್ ಜೈಲ್ ಮುಂದೆ ಗಲಾಟೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ದರ್ಶನ್ ಬಂಧನವಾಗಿ ಠಾಣೆಯಲ್ಲಿದ್ದಾಗ ಅಭಿಮಾನಿಗಳು ಠಾಣೆಯ ಮುಂದೆ ಜಮಾಯಿಸಿ ಹುಚ್ಚಾಟವನ್ನು ಮೆರೆದಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಆ ಬಳಿಕ ಇದೀಗ ಪರಪ್ಪನ ಅಗ್ರಹಾರಕ್ಕೆ ವರ್ಗಾವಣೆ ಮಾಡಿದಾಗ ಅಲ್ಲಿಯೂ ಕೂಡ ಅಭಿಮಾನಿಗಳು ಜಮಾವಣೆ ಕೊಡ್ತಾ ಇದ್ರು. ಇತ್ತೀಚೆಗೆ ಜೈಲಿನ ಬಳಿ ಇರುವ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗಿತ್ತು. ಆದರೆ ಗುರುವಾರ ದರ್ಶನ್ ಅವರ ಅಭಿಮಾನಿಯೊಬ್ಬರು ದರ್ಶನ್ ಚಿತ್ರವನ್ನು ಕೊರಳಿಗೆ ಹಾಕೊಂಡು ಬಂದು ಪರಪ್ಪನ ಅಗ್ರಹಾರದ ಜೈಲಿನ ಬಳಿ ಬಂದು ಹುಚ್ಚಾಟವನ್ನು ಮೆರೆದಿದ್ದಾರೆ. ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ, ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಪೊಲೀಸರು ಆತನನ್ನು ಅಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರು. ಆತ ದರ್ಶನ್ ಪರವಾಗಿ ಘೋಷಣೆಯನ್ನು ಕೂಗ್ತಾ ಇದ್ದ. ದರ್ಶನ್ ಋಣ ನನ್ನ ಇಡೀ ಕುಟುಂಬದ ಮೇಲಿದೆ. ರಚಿತಾ ರಾಮ್. ನಟ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಭೇಟಿಯಾಗಿ ಬಂದಿರುವ ರಚಿತಾ ರಾಮ್ ಎಮೋಷನಲ್ ಆಗಿ ಮಾತನಾಡಿದ್ದಾರೆ. ಯಾಕೆ ಭಾವುಕರಾಗಿದ್ದೀರಿ ಅಂತ ಪತ್ರಕರ್ತರು ಕೇಳಿದ್ದಕ್ಕೆ ತಮ್ಮ ಆರಂಭದ ದಿನಗಳನ್ನು ರಚಿತಾ ರಾಮ್ ನೆನಪಿಸಿಕೊಂಡಿದ್ದಾರೆ. ಎಮೋಷನಲ್ ಆಗದೆ ಇನ್ನೇನು ಮಾಡಲಿ, ನಾನೊಂದು ಮಾತು ಹೇಳ್ತೇನೆ. ನಾನು ದರ್ಶನ್ ಅವರ ಬ್ಯಾನರ್ನಿಂದ ಬಂದಂಥವಳು. ನನ್ನನ್ನು ಪರಿಚಯಿಸಿದ್ದೆ ದರ್ಶನ್ ಸಾರ್. ನನಗೆ ಇವತ್ತು ಏನೇ ಇದ್ದರೂ ಕೂಡ ದರ್ಶನ್ ಅವರಿಂದ. ಆವತ್ತು ಅವರು ಒಂದು ಮಾತು ನೋ ಅಂತ ಹೇಳಿದರೆ ಬಿಂದ್ಯಾ ರಾಮ್ ಆಗಿದ್ದ ನಾನು ಇವತ್ತು ರಚಿತಾ ರಾಮ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಅವರ ಋಣ ನನ್ನ ಮೇಲೆ ಹಾಗೂ ನನ್ನ ಇಡೀ ಕುಟುಂಬದ ಮೇಲಿದೆ. ಜೈಲಿನಲ್ಲಿ ಅವರೇ ನನಗೆ ಧೈರ್ಯ ತುಂಬಿದ್ರು. ಆದಷ್ಟು ಬೇಗ ನಮಗೆ ಒಳ್ಳೆಯ ಸುದ್ದಿ ಸಿಗಲಿ ಅಂತ ರಚಿತಾ ರಾಮ್ ಹೇಳಿದ್ರು ಮತ್ತು ಭಾವುಕರಾದರು. ಕಾಂತಾರ 2ಗಾಗಿ ರಿಷಬ್ ಸಮರಾಭ್ಯಾಸ. ಕಾಂತಾರ 2 ಸಿನಿಮಾಕ್ಕಾಗಿ ಪುರಾತನ ಸಮರ ಕಲೆಯೊಂದನ್ನು ಕಲಿತಾ ಇದ್ದಾರೆ ರಿಷಬ್ ಶೆಟ್ಟಿ. ಕೇರಳದ ಪುರಾತನ ಸಮರ ಕಲೆ ಕಳರಿ ಫೈಟ್, ಅದನ್ನು ರಿಷಬ್ ಶೆಟ್ಟಿ ಕಲಿತಾ ಇದ್ದಾರೆ. ಸಿನಿಮಾದ ಆ್ಯಕ್ಷನ್ ಸೀನ್ಗಳಲ್ಲಿ ಕಳರಿ ಫೈಟ್ ಸಮರ ಕಲೆಯನ್ನು ಬಳಸಲಾಗುತ್ತೆ. ಹೀಗಾಗಿ ಸಿನಿಮಾದ ನಾಯಕ ಕಳರಿ ಫೈಟ್ ಸಮರ ಕಲೆಯ ಪರಿಣಿತನಾಗಿರ್ತಾನೆ. ಹಾಗಾಗಿ ನಾಯಕನ ಪಾತ್ರಧಾರಿ ರಿಷಬ್ ಶೆಟ್ಟಿ ಇದೀಗ ಕಳರಿ ಫೈಟ್ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸಮರ ಕಲೆಯನ್ನು ಅಭ್ಯಾಸ ಮಾಡ್ತಿದ್ದಾರೆ. ಕೇರಳದ ಪುರಾತನ ಸಮರ ಕಲೆ ಇದು ಕಳರಿ ಫೈಟ್. ಇದನ್ನು ರಿಷಬ್ ಶೆಟ್ಟಿ ಕಲಿತಾ ಇದ್ದಾರೆ. ಸಿನಿಮಾದ ಆ್ಯಕ್ಷನ್ ದೃಶ್ಯಗಳಲ್ಲಿ ಈ ಕಳರಿ ಫೈಟ್ ಬಳಕೆ ಆಗುತ್ತೆ, ಸಮರ ಕಲೆಯನ್ನು ಬಳಸಲಾಗುತ್ತೆ. ಸಿನಿಮಾದ ನಾಯಕ ಕಳರಿ ಫೈಟ್ ಸಮರ ಕಲೆಯ ಪರಿಣಿತನಾಗಿರ್ತಾನೆ. ಹಾಗಾಗಿ ನಾಯಕನ ಪಾತ್ರಧಾರಿ ರಿಷಬ್ ಶೆಟ್ಟಿ ಇದೀಗ ಕಳರಿ ಫೈಟ್ನ ಸಮರ ಕಲೆಯನ್ನು ಅಭ್ಯಾಸ ಮಾಡ್ತಿದ್ದಾರೆ. ಕೃಷ್ಣಂ ಪ್ರಣಯ ಸಖಿ ಕಲೆಕ್ಷನ್ ಕಮಾಲ್. ಗೋಲ್ಡನ್ ಸ್ಟಾರ್ ಗಣೇಶ್ ಇದೀಗ ಮತ್ತೊಮ್ಮೆ ಭರ್ಜರಿ ಕಮಾಲ್ ಮಾಡ್ತಿದ್ದಾರೆ. ಕೃಷ್ಣಂ ಪ್ರಣಯ ಸಖಿ ಫ್ಯಾಮಿಲಿ ಸಿನಿಮಾ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬರೀ ಹಾಡುಗಳಿಂದಲೇ ಸಿನಿಮಾ ಪ್ರಚಾರ ಮಾಡಿದ್ದ ತಂಡ ಅಂತೂ ಇಂತೂ ಗೆಲುವನ್ನು ತನ್ನದಾಗಿಸಿಕೊಂಡು ಬಿಟ್ಟಿದೆ. ಮೊದಲ 3 ದಿನಕ್ಕಿಂತ 4ನೆಯ ದಿನದ ಕಲೆಕ್ಷನ್ ಹೆಚ್ಚಿದೆ. ಟ್ರೇಡ್ ವೆಬ್ಸೈಟ್ ಸ್ಯಾಕ್ನಿಕ್ ಪ್ರಕಾರ ಆಗಸ್ಟ್ 18ರ ಹೊತ್ತಿಗೆ 2.18 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಕೃಷ್ಣಂ ಪ್ರಣಯ ಸಖಿ ರಿಲೀಸ್ ಆಗಿದೆ. ಅಲ್ಲಿಂದನೂ ಕೂಡ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ ಎನ್ನಲಾಗಿದೆ. ಕಳೆದ 4 ದಿನಗಳಿಂದ ಸುಮಾರು 1 ಕೋಟಿಗಿಂತ ಹೆಚ್ಚು ಆರಂಭದ ದಿನಗಳಲ್ಲೇ ಕಲೆಕ್ಷನ್ ಆಗಿದೆ. ಒಟ್ಟು ಈ ಸಿನಿಮಾ 7.26 ಕೋಟಿ ಮೊದಲ 1-2 ವಾರ ತಲುಪುವಷ್ಟರಲ್ಲೇ ತಲುಪಿದೆ, ಕಲೆಕ್ಷನ್ ಆಗಿದೆ. ಆದರೆ ಈ ಬಗ್ಗೆ ಕೃಷ್ಣಂ ಪ್ರಣಯ ಸಖಿ ಚಿತ್ರತಂಡ ಮಾತ್ರ ಇನ್ನೂ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ದರ್ಶನ್ ನೆನೆದು ಭಾವುಕರಾದ ಸೋನಲ್. ಸದ್ಯ ನಾಡಿನಾದ್ಯಂತ ರಕ್ಷಾ ಬಂಧನದ ಸಂಭ್ರಮ ಮನೆ ಮಾಡಿದೆ. ಸಹೋದರಿಯೆಲ್ಲ ತಮ್ಮ ಸಹೋದರರಿಗೆ ರಾಖಿಯನ್ನ ಕಟ್ಟಿ ಹಬ್ಬವನ್ನು ಆಚರಿಸಿ ಶುಭಾಶಯವನ್ನು ಕೋರ್ತಿದ್ದಾರೆ. ಇಂತಹ ಈ ಸಮಯದಲ್ಲಿ ನಟಿ ಸೋನಲ್ ಮಾಂಥೇರೋ ತಮ್ಮ ಅಣ್ಣನ ಸಮಾನರಾದ ದರ್ಶನ್ ಅವರನ್ನ ನೆನೆದು ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ. ಕಳೆದ ಬಾರಿ ರಕ್ಷಾ ಬಂಧನದ ಸಮಯದಲ್ಲಿ ದರ್ಶನ್ಗೆ ಸೋನಲ್ ರಾಖಿ ಕಟ್ಟಿದ ವಿಡಿಯೋ ಬಹಳ ವೈರಲ್ ಆಗಿತ್ತು. ಇದೀಗ ಈ ಬಾರಿ ರಕ್ಷಾ ಬಂಧನದ ದಿನ ದರ್ಶನ್ ನೆನೆದು ಸೋನಲ್ ಇನ್ಸ್ಟಾಗ್ರಾಮ್ನಲ್ಲಿ ಭಾವುಕವಾಗಿ ಪೋಸ್ಟ್ ಮಾಡಿದ್ದಾರೆ. ಈ ವಿಶೇಷ ದಿನದಂದು ನಾವು ಒಟ್ಟಿಗೆ ಇಳಿದಿದ್ರು, ನಮ್ಮ ಬಾಂಧವ್ಯ ಎಂದಿಗೂ ಮರೆಯಾಗೋದಿಲ್ಲ. ನಾವು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇವೆ, ಆದರೆ ಸದಾ ಪ್ರೀತಿಸ್ತೇವೆ ಅಣ್ಣ. ರಕ್ಷಾ ಬಂಧನದ ಶುಭಾಶಯಗಳು ಎಂದು ಬರೆದುಕೊಂಡಿದ್ದಾರೆ ಸೋನಲ್. ರಜನಿಕಾಂತ್ಗೆ ಕಾಂಪಿಟೇಷನ್ ಕೊಡ್ತಾರಾ ಧ್ರುವ ಸರ್ಜಾ.
ದೊಡ್ಡ ದೊಡ್ಡ ಸ್ಟಾರ್ಗಳ ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾಗಳಿಗೆ ವೀಕೆಂಡ್ ಹಬ್ಬದ ರಜೆಗಳು ಸಿಕ್ಕರೆ ಕಲೆಕ್ಷನ್ ಚೆನ್ನಾಗಿ ಆಗುತ್ತೆ ಎಂಬ ಲೆಕ್ಕಾಚಾರ ಇದೇ ಇರುತ್ತೆ. ಹಾಗಾಗಿ ಭರ್ಜರಿ ಬಜೆಟ್ನ ಸೂರ್ಯ ನಟನೆಯ ಕಂಗುವಾ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಬಹುನಿರೀಕ್ಷಿತ ವೆಟ್ಟಿಯಾನ್ ಚಿತ್ರವನ್ನು ಅಕ್ಟೋಬರ್ 10ರಂದು ಬಿಡುಗಡೆ ಮಾಡುವ ಧೈರ್ಯ ಮಾಡಿವೆ ಆಯಾ ಚಿತ್ರತಂಡಗಳು. ಇನ್ನು ಈತ ಧ್ರುವ ಸರ್ಜಾ ನಟನೆಯ ಪ್ಯಾನ್ ಇಂಡಿಯಾ ಮೂವಿ ಮಾರ್ಟಿನ್ ಕೂಡ ಒಂದು ದಿನದ ಅಂತರದಲ್ಲಿ ಅಂದರೆ 11ರಂದು ಬಿಡುಗಡೆ ಆಗುತ್ತೆ. ಹಾಲಿವುಡ್ ರೇಂಜ್ನಲ್ಲಿ ಸಿನಿಮಾ ಮೂಡಿ ಬಂದಿದೆ. ಹಾಗಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ಭರ್ಜರಿ ಬಜೆಟ್ನ ಸಿನಿಮಾಗಳಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ. ಶಿವ ನಿರ್ದೇಶನದ ಕಂಗುವ ಸಿನಿಮಾ ಕೂಡ ಭಾರಿ ಹೈಪ್ ಕ್ರಿಯೇಟ್ ಮಾಡಿದೆ. ತಮಿಳಿನಲ್ಲೂ ಭೀಮಾ ಕೃಷ್ಣಂ ಹವಾ. ಕರ್ನಾಟಕದಾಚೆ ತಮಿಳುನಾಡಿನಲ್ಲೂ ಭೀಮಾ ಹಾಗೂ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗಳು ಸಕ್ಸಸ್ಫುಲ್ ಆಗಿ ಪ್ರದರ್ಶನ ಕಾಣ್ತಾ ಇವೆ. ಕರ್ನಾಟಕದ ಗಡಿಯ ಹೊಸೂರಿನ ಗ್ರ್ಯಾಂಡ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ಬೇಡಿಕೆಗೆ ತಕ್ಕಂತೆ ಕನ್ನಡ ಸಿನಿಮಾಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. 2 ಸ್ಮಾಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಕನ್ನಡ ಚಿತ್ರಗಳು ಕಮಾಲ್ ಮಾಡ್ತಿವೆ. ಸದ್ಯ ಭೀಮಾ ಹಾಗೂ ಕೃಷ್ಣಂ ಪ್ರಣಯ ಸಖಿ ಚಿತ್ರ ಯಶಸ್ವಿ ಪ್ರದರ್ಶನವನ್ನು ಅಲ್ಲಿ ಕಾಣ್ತವೆ. ಈ ಹಿಂದೆ ದರ್ಶನ್ ನಟನೆಯ ಕಾಟೇರ ಚಿತ್ರ ಕೂಡ ಅಲ್ಲಿ ಯಶಸ್ವಿ ಪ್ರದರ್ಶನ ಕಂಡಿತ್ತು. ಇದೀಗ ಭೀಮಾ ಕೃಷ್ಣಂ ಪ್ರಣಯ ಸಖಿ ಚಿತ್ರಗಳು ಅಲ್ಲಿ ಹೌಸ್ಫುಲ್ ಆಗ್ತವೆ. ಈ ಬಗ್ಗೆ ಗ್ರ್ಯಾಂಡ್ ಸಿನಿಮಾಸ್ ಥಿಯೇಟರ್ನವರು ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಚಿತ್ರ ಮಾಲೀಕರ ಕನ್ನಡ ಪ್ರೇಮಕ್ಕೆ ಭೇಷ್ ಎಂದಿದ್ದಾರೆ ಚಿತ್ರ ವಿತರಕ ಕಾರ್ತಿಕ್ ಗೌಡ. ಯಶ್ ಚಿತ್ರಕ್ಕೆ ಖಡಕ್ ವಿಲನ್. ಯಶ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್, ಇದಕ್ಕೆ ಈಗ ವಿಲನ್ ಸಿಕ್ಕಿದಾರಂತೆ. ಆಕ್ಷನ್ ಸಿನಿಮಾ ಅಂದಮೇಲೆ ವಿಲನ್ ಇರಲೇಬೇಕು ಅಲ್ವಾ. ಆಕ್ಷನ್ ಸಿನಿಮಾದಲ್ಲಿ ಹೀರೋಗಿಂತ ವಿಲನ್ ಖಡಕ್ ಆಗಿ ಇರಬೇಕು, ಅದ್ಭುತವಾಗಿ ನಟಿಸಬೇಕು. ಆಗ ಮಾತ್ರ ಹೀರೋಗೆ ಆರ್ಭಟಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ ಅನ್ನೋದು ಸಿಂಪಲ್ ಸ್ಟ್ರಾಟಜಿ. ಹಾಗಾಗಿ ಸದ್ಯ ಬ್ರಿಟಿಷ್ ನಟ ಡ್ಯಾರಿಲ್ ಡಿಸಿಲ್ವಾ ಟಾಕ್ಸಿಕ್ ಚಿತ್ರದ ವಿಲನ್ ಆಗಿ ನಟಿಸ್ತಾ ಇದ್ದಾರೆ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ. ಸದ್ಯ ಈ ಸುದ್ದಿ ಕೇಳಿ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ. ನಟ ಡ್ಯಾರಿಲ್ ಡಿಸಿಲ್ವಾ ವ್ರಾತ್ ಆಫ್ ಮ್ಯಾನ್, ಇನ್ಫಾರ್ಮರ್ ಮತ್ತು ವ್ಯಾನ್ ಡೇರ್ ವಾಕ್ ರೀತಿಯ ಸಿನಿಮಾಗಳಲ್ಲಿ ನಟಿಸಿ ಖ್ಯಾತಿಯನ್ನು ಗಳಿಸಿದವರು. ಆದರೆ ಟಾಕ್ಸಿಕ್ ಚಿತ್ರದಲ್ಲಿ ಡ್ಯಾರಿಲ್ ಡಿಸಿಲ್ವಾ ನಟಿಸುವ ಬಗ್ಗೆ ಇನ್ನೂ ಕೂಡ ಖಚಿತವಾದ ಮಾಹಿತಿ ಇಲ್ಲ ಅಂತಿವೆ ಮೂಲಗಳು. ತಂಗಲಾನ್ ಕಲೆಕ್ಷನ್ ಕಮಾಲ್. ತಂಗಲಾನ್ ಕಲೆಕ್ಷನ್ ಕಮಾಲ್. ಚಿಯಾನ್ ವಿಕ್ರಮ್ ನಟನೆಯ ತಂಗಲಾನ್ ಚಿತ್ರ ಪ್ರೇಕ್ಷಕರಿಂದ ಭರ್ಜರಿ ಪ್ರಶಂಸೆಗೆ ಒಳಗಾಗಿದೆ. ಚಿತ್ರದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಮೊದಲ ದಿನವೇ ವಿಶ್ವದಾದ್ಯಂತ 26.44 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವುದಾಗಿ ಚಿತ್ರತಂಡ ತಿಳಿಸಿತ್ತು. 2ನೇ ದಿನ ಹಾಗೂ 3ನೇ ದಿನ ಕೂಡ ಸಿನಿಮಾ ಕಲೆಕ್ಷನ್ ಚೆನ್ನಾಗೇ ಇತ್ತು. ಕಳೆದ ಭಾನುವಾರವಂತೂ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗಳಿಕೆಯನ್ನು ಕಂಡ ಹಾಗಿದೆ. ಭಾರತದಲ್ಲಿ ಸಿನಿಮಾ ಮೊದಲ 3 ದಿನ 28 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿರುವುದಾಗಿ ಮಾಹಿತಿ ಇತ್ತು. ಇನ್ನು ವಿಶ್ವದಾದ್ಯಂತ 3ನೇ ದಿನದಲ್ಲಿ 53.45 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವುದಾಗಿ ಚಿತ್ರತಂಡ ಹೇಳಿಕೊಂಡಿದೆ. ತಮಿಳುನಾಡು ಮಾತ್ರವಲ್ಲದೆ ಆಂಧ್ರ, ತೆಲಂಗಾಣದಲ್ಲಿಯೂ ತಂಗಲಾನ್ ಚಿತ್ರಕ್ಕೆ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಮೂಲಗಳು ಹೇಳ್ತವೆ. ಆಕ್ರೋಶ ವ್ಯಕ್ತಪಡಿಸಿದ ಧ್ರುವ ಸರ್ಜಾ. ಕಲ್ಕತ್ತಾದಲ್ಲಿ ನಡೆದ ಯುವ ವೈದ್ಯೆಯ ಘೋರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧ್ರುವ ಸರ್ಜಾ ಟ್ವೀಟ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಹೀಗಿರಿ, ಹಾಗಿರಿ, ಹಾಗೆ ಬಟ್ಟೆ ಹಾಕ್ಕೊಳ್ಬೇಕು, ಹೀಗೆ ಬಟ್ಟೆ ಹಾಕ್ಕೊಳ್ಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಹೇಳ್ತಾರೆ. ಆದರೆ ಗಂಡು ಮಕ್ಕಳಿಗೆ 3 ವಿಷಯಗಳನ್ನು ಹೇಳಿಕೊಡಬೇಕು. ಹೇಗೆ ಹೆಣ್ಣುಮಕ್ಕಳನ್ನು ಪ್ರೊಟೆಕ್ಟ್ ಮಾಡಬೇಕು, ಹೇಗೆ ಸಪೋರ್ಟ್ ಮಾಡಬೇಕು, ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರ ಮನೆಯಲ್ಲಿ ಹೇಳಿಕೊಡಲೇಬೇಕು ಅಂತ ಧ್ರುವ ಸರ್ಜಾ ಹೇಳಿದ್ದಾರೆ. ಅತ್ಯಾಚಾರ ಮಾಡಿದವರನ್ನ ನಡು ರಸ್ತೆಯಲ್ಲಿ ನಿಂತು ಸುಟ್ಟಾಕಿದರೂ ಕೂಡ ಸಮಾಧಾನ ಆಗೋದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಅತ್ಯಾಚಾರಿಗಳಿಗೆ ಕಾನೂನು ರೀತಿಯ ಶಿಕ್ಷೆ ಆಗಲಿ ಅಂತ ಭಗವಂತನಲ್ಲಿ ನಾನು ಕೇಳಿಕೊಳ್ತೀನಿ ಅಂತ ಧ್ರುವ ಸರ್ಜಾ ಟ್ವೀಟ್ ಮಾಡಿದ್ದಾರೆ. ಓಕೆ ಸ್ನೇಹಿತರೆ, ಇದಿಷ್ಟು ಇಂದಿನ ಫಿಲ್ಮಿ ರೌಂಡ್ಸ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.